ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ನಮ್ಮೊಂದಿಗಿಲ್ಲ. ಅವರ ವಿಧಿವಶ ಹಿನ್ನೆಲೆಯಲ್ಲಿ ಅವರ ಹುಟ್ಟೂರು ಹೊಳೆನರಸೀಪುರದ ಸಮೀಪದ ಮುತ್ತಿಗೆ ಹಿರೇಹಳ್ಳಿಯಲ್ಲಿ ನೀರವ ಮೌನ ಆವರಿಸಿರುವಂಥದ್ದು. ನಾನೀಗ ಅದೇ ಗ್ರಾಮದಲ್ಲಿದ್ದೀನಿ. ಗ್ರಾಮದಲ್ಲೂ ಕೂಡ ಅವರ ನಿಧನದ ಹಿನ್ನೆಲೆಯಲ್ಲಿ ಇಡೀ ಗ್ರಾಮಸ್ಥರಲ್ಲಿ ಒಂದು ರೀತಿ ನೀರವ ಮೌನ ಆವರಿಸಿರುವಂಥದ್ದು. ಎಲ್ಲರೂ ಕೂಡ ಸಂಬಂಧಿಕರು, ಗ್ರಾಮಸ್ಥರು ಎಲ್ಲರೂ ಕೂಡ ಅವರನ್ನು ನೆನೆದು ಕಣ್ಣೀರು ಹಾಕುತ್ತಿದ್ದಾರೆ. ಏಕೆಂದರೆ ಇಡೀ ಗ್ರಾಮದ ಬಗ್ಗೆ ಅವರಿಗೆ ಇಲ್ಲಿಲ್ಲದ ಅಭಿಮಾನ ಜಾಸ್ತಿ ಇತ್ತು. ಅತಿ ಹೆಚ್ಚಿನ ಪ್ರೀತಿಯೂ ಕೂಡ ಅವರ ಈ ಗ್ರಾಮದ ಮೇಲೆ ಇತ್ತು. ಅವರ ವಿಧಿವಶ ಹಿನ್ನೆಲೆಯಲ್ಲಿ ಸಂಬಂಧಿಕರು, ಗ್ರಾಮಸ್ಥರು ಕಣ್ಣೀರಾಗ್ತಾ ಇದ್ದಾರೆ. ಅವರ ಹುಟ್ಟೂರಿನ ಮನೆಯ ಚಿತ್ರಣವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು. ಅವರು ಹುಟ್ಟಿ ಬೆಳೆದಂಥ ಮನೆ ಇದಾಗಿರುವಂಥದ್ದು. ಅವರ ತಾಯಿ ಕಾಳಮ್ಮ ಇದೇ ಮನೆಯಲ್ಲಿ ವಾಸ್ತವ್ಯವನ್ನು ಕೂಡ ಮಾಡ್ತಾ ಇದ್ರು. 2018ರಲ್ಲಿ ಅವರು ವಿಧಿವಶರಾದರು. ಅವರ ತಮ್ಮ ಇದೇ ಮನೆಯಲ್ಲಿ ಕೂಡ ಇದ್ರು. ವರ್ಷಕ್ಕೆ ಒಮ್ಮೆ ಈ ಮನೆಗೆ ಬರ್ತಾ ಇದ್ರು. ಹಾಗಾಗಿ ಈ ಮನೆಯನ್ನು ಅವರೇ ಕಟ್ಟಿಸಿದ್ರು. ಚೆನ್ನಂಬಿಕಾ ನಿಲಯ ಅನ್ನೋದು ಕೂಡ ಮನೆಯ ನಿವಾಸದ ಹೆಸರು ಕೂಡ ಕಾಣ್ಬೋದಾಗಿರುವಂಥದ್ದು. ಗ್ರಾಮದ ಮೇಲೆ ಇಲ್ಲಿ ಅಂದರೆ ಸಾಕಷ್ಟು ಒಂದು ಪ್ರೀತಿಯು ಕೂಡ ಇತ್ತು. ಊರಿನ ಅಭಿವೃದ್ಧಿಗೂ ಕೂಡ ಸಾಕಷ್ಟು ಶ್ರಮವನ್ನು ಕೂಡ ಚೆನ್ನಮ್ಮನವರು ವಹಿಸಿದ್ರು. ಗ್ರಾಮದಲ್ಲಿ 3 ದೇವಸ್ಥಾನಗಳನ್ನು ಕೂಡ ಕಟ್ಟಿಸಿದ್ರು ಚೆನ್ನಮ್ಮನವರು. ಅಲ್ಲದೆ ಗ್ರಾಮದಲ್ಲಿರುವಂಥ ಗ್ರಾಮಸ್ಥರ ಒಂದು ಎಲ್ಲ ಅಭಿವೃದ್ಧಿಗೂ, ಅವರ ಕಷ್ಟ ಕಾರ್ಪಣ್ಯಗಳಿಗೂ ಕೂಡ ಅವರು ಸ್ಪಂದಿಸ್ತಾ ಇದ್ರು. ಗ್ರಾಮದಲ್ಲಿ ಹೈಸ್ಕೂಲ್, ಪ್ರೈಮರಿ ಸ್ಕೂಲ್, ಪಶು ಆಸ್ಪತ್ರೆ ನಿರ್ಮಾಣಕ್ಕೂ ಕೂಡ ಸರ್ಕಾರದ ಅನುದಾನದ ಜೊತೆಗೆ ಇವರು ವೈಯಕ್ತಿಕವಾಗೂ ಕೂಡ ಧನ ಸಹಾಯವನ್ನು ಕೂಡ ಮಾಡಿದ್ದನ್ನು ಗ್ರಾಮಸ್ಥರು ಕೂಡ ನೆನೀತಾ ಇರುವಂಥದ್ದು. ಇಂದಿಗೂ ಕೂಡ ನೆನೀತಾ ಇರುವಂಥದ್ದು. ಗ್ರಾಮಸ್ಥರು ಯಾವುದೇ ಸಮಸ್ಯೆಯನ್ನು ಕೂಡ ಹೇಳಿದ್ರು ಕೂಡ ಅದಕ್ಕೆ ತಕ್ಷಣ ಇವರು ಚೆನ್ನಮ್ಮನವರು ಸ್ಪಂದಿಸ್ತಾ ಇದ್ರು. ಅವರು ಇದೇ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿದ್ರು. ಅವರ ಜೊತೆ ಒಡನಾಟವನ್ನು ಕೂಡ ಗ್ರಾಮಸ್ಥರು ಹೊಂದಿದ್ರು. ಅದರ ಜೊತೆಗೆ ಸಂಬಂಧಿಕರು ಕೂಡ ಅವರನ್ನು ನೆನೆದು ಕಣ್ಣೀರು ಹಾಕ್ತಾ ಇದ್ದಾರೆ. ಮನೆಯಲ್ಲಿ ನೀರವ ಮೌನ ಆವರಿಸಿರುವಂಥದ್ದು ಕೂಡ ಕಾಣ್ಬೋದಾಗಿರುವಂಥದ್ದು. ಇತ್ತೀಚೆಗೆ ಅವರ ಹುಟ್ಟೂರಿನಲ್ಲಿ ಅಂದರೆ ಅವರ ಮನೆಯನ್ನು ರಿನೋವೇಟ್ ಮಾಡಿರುವಂಥದ್ದು, ಅವರ ಒಂದು ಮರು ನಿರ್ಮಾಣವನ್ನು ಕೂಡ ಅವರು ಮಾಡಿರುವಂಥದ್ದು. ಲಕ್ಷಾಂತರ ರೂಪಾಯಿ ವಹಿಸಿ, ಅಂದರೆ ಗ್ರಾಮದಲ್ಲಿ ಒಂದು ಅವರ ಹುಟ್ಟಿ ಬೆಳೆದಂಥ ಮನೆಯನ್ನು ಚಂದ ಕಾಣಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಲಕ್ಷಾಂತರ ರೂಪಾಯಿ ವಹಿಸಿ ಆ ಮನೆಯನ್ನು ಕೂಡ ಮರು ನಿರ್ಮಾಣ ಮಾಡಿರುವಂಥದ್ದು. ಒಟ್ಟಾರೆ ಅವರ ವಿಧಿವಶ ಹಿನ್ನೆಲೆಯಲ್ಲಿ ಇಡೀ ಆ ಗ್ರಾಮದಲ್ಲಿ ನೀರವ ಮೌನ ಆವರಿಸಿರುವಂಥದ್ದು. ಅವರು ಹುಟ್ಟಿ ಬೆಳೆದಂತಹ ಮನೆ ಏನಿದೆ ಆ ಮನೆಯಲ್ಲೂ ಕೂಡ ಖಾಲಿ ಆಗಿರುವಂಥದ್ದು. ಸಂಬಂಧಿಕರು ಅವರನ್ನು ನೆನೆದು ಕಣ್ಣೀರು ಹಾಕ್ತಾ ಇರುವಂಥದ್ದು. ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಹಾಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾಸನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.